ಇಷ್ಟು ತಂದ ಅಡಿಗೆ ಸಾಕಾಗಿಲ್ಲ ಅಂತೇಳಿ ಅತ್ತೆಯವರು ಮಾಡಿದ ಸ್ಪೆಷಲ್ ಪತ್ರೊಡೆ. यूट्यूबर आवा ही है ಎಲ್ಲರಿಗೂ ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ಸೊ ಕಾರ್ಕಳ ದೀಪೋತ್ಸವ 3 ದಿನಗಳ ಕಾಲ ಅದ್ಭುತವಾದಂಥ ಈ ಸಂಭ್ರಮದ ತೇರು ನಡೀಲಿಕ್ಕಿದೆ. ಸೊ ಪ್ರಥಮ ದಿನ ಕೆರೆ ದೀಪ, ಅದೇ ರೀತಿ 2ನೇ ದಿನ ದೀಪೋತ್ಸವ, ಅದೇ ರೀತಿ 3ನೇ ದಿನ ಅವಭೃತ ಓಕುಳಿ ಅಂತೇಳಿ ಏನು ಹೇಳ್ತೇವೆ. ಈ 3 ದಿನಗಳ ಕಾಲ ನಾವು ಸಂಭ್ರಮದಿಂದ ಕಳೀಲಿಕ್ಕಿದ್ದೇವೆ. ಸೊ ಇದಕ್ಕೆ ಬರೀ ನಾವು ಮನೆಯವರು ಮಾತ್ರ ಅಲ್ಲ, ಅದರ ಜೊತೆಗೆ ನಮಗೆ ತುಂಬ ಒಂದು ಖುಷಿ ಆಗ್ತಾ ಇದೆ. ಯಾಕಂತೇಳಿ ಹೇಳಿದ್ರೆ ಇವತ್ತು ತುಂಬ ಜನ ನೆಂಟರು ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವರದೆಲ್ಲರ ಒಂದು ಪರಿಚಯ ಮಾಡ್ತೇನೆ. ಸೊ ಬನ್ನಿ ನೋಡೋಣ ಯಾರ್ಯಾರು ಬಂದಿದ್ದಾರೆ. ಸೊ ಮೊದಲಿಗೆ ನನ್ನ ಗಂಡನ ದೊಡ್ಡಮ್ಮ ಕಸ್ತೂರ್ ಮಾವ ಇವರು ಬಂದಿದ್ದಾರೆ. ಹಾಯ್ ಮುಣಮಣಿ ಚೇಕ. ಹಾಂ, ಅವರ ಸೊಸೆ ಶಾಂತಲಕ್ಕ. ಹಾಯ್. ಹಾಂ, ನಮ್ಮ ವಿನಯ್ ಮಾಯಿ ಅವರು ಎಲ್ಲರಿಗೆ ಕಾರ್ಕಳದ ಜನರಿಗೆ ಚಿರಪರಿಚಿತರು. ಕಾರ್ಕಳದವರೇ. ಹೌದು. ಓಕೆ. ಹಾಂ, ಅದೇ ರೀತಿ ಅತ್ತೆಯ ತಮ್ಮನ ಹೆಂಡತಿ ವಿನಯ್ ಮಾಯವರು. ಅದೇ ರೀತಿ ನನ್ನ ಚಿಕ್ಕಮ್ಮ ಗಾಯತ್ರಿ ಪಚ್ಚಿ. ಹಾಂ, ಗಣೇಶಣ್ಣನ ಮಗ, ಏಕಮಾತ್ರ ಪುತ್ರ. ಹಾಯ್ ಮಾಡ್ರ. ಹಾಂ, ಗಣಪತ್ ಬಪ್ಪ ನನ್ನ ಗಂಡನ ಚಿಕ್ಕಪ್ಪ. ಅದೇ ರೀತಿ ಗಣೇಶಣ್ಣ ಇವರೆಲ್ಲರೂ ಕೂಡ ಈಗ ಮಂಗಳೂರಿಂದ ಬಂದಿದ್ದಾರೆ. ಸರಿ, ಹಾಯ್ ಮಣಿಕ. ಇವತ್ತು ಮತ್ತೊಂದು ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಆರಾಮದಲ್ಲಿದ್ದೇವೆ, ಖುಷಿಯಲ್ಲಿದ್ದೇವೆ, ಎಲ್ಲರ ಜೊತೆ ಮಾತಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಪ್ಪ ಅಂತೇಳಿ ಹೇಳಿದರೆ, ಎಲ್ಲ ಅಡುಗೆಗಳನ್ನು ಹೊರಗಿಂದ ತಂದದ್ದು. ಸೊ ಏನೇನನ್ನು ತಂದಿದ್ದೇವೆ ಅಂತೇಳಿ ಹೇಳಿ ನಿಮಗೆ ತೋರಿಸ್ತೇವೆ, ಬನ್ನಿ. ಮತ್ತಂತೂ ನಾವು ಪುರ ಬರೇ ಇಲ್ಲ. ಕೇಸರಿ ಬಾತ, ಕಡ್ಲೆಗಸಿ, ಕಾಲಿಫ್ಲವರ್ ಆಗೋದು ಹೊಸ ಕಡಿ ಆರಾಮ. ಕೇವಲ ಅಡುಗೆ ಮಾತ್ರ ಅಷ್ಟೇ ಅಲ್ಲ, ಸೌಟುಗಳನ್ನು, ಅದೇ ರೀತಿ ಪ್ಲೇಟ್ ಎಲ್ಲವನ್ನು ಕೂಡ ತರಿಸಿದ್ದೇವೆ. ಸೊ ಏನು ಕೆಲಸ ಇಲ್ಲ, ಎಲ್ಲ ಒಂದು ಊಟ ಆದ ಮೇಲೆ ಆರಾಮದ ಜೀವನ. 3 ದಿನಗಳ ಕಾಲ ಮಾತ್ರ ಆರಾಮದ ಜೀವನ. ಉಪ್ಪಿನಕಾಯಿ, ಘಮಘಮಿಸುವ ಸಾರು. ನೋಡಿ ನಮ್ಮ ಕನ್ನಡ ಪಂಡಿತರು ಕೊಂಕಣಿ ಸ್ಪೆಷಲ್ ದಾಳಿಸೋವೆ. ಘಮ್ ಎನ್ನುವ ಕಡ್ಲೆ ಕಸಿ ಕಡ್ಗಿ ಹಾಕಿ, ಇದು ಗುಜ್ಜೆ ಹಾಕಿ, ಚಣೆ ಗಸಿ, ಕಡ್ಲೆ ಗಸಿ, ಕೇಸರಿ ಬಾತ್, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಘಮ ಘಮಿಸುವ ಕೇಸರಿ ಬಾತ್. ತುಪ್ಪ ಸುರಿದ ಗೋಡಂಬಿ, ತೊಂಡೆಕಾಯಿ, ಆಲೂಗಡ್ಡೆ ಹಾಕಿ ಪಲ್ಯ, ಉಕ್ಕರಿ, ಗೇರು ಬೀಜ, ಅದೇ ರೀತಿ ತೊಂಡೆಕಾಯಿ ಮತ್ತೆ ಬಟಾಟೆನಾ, ಆಲೂಗಡ್ಡೆ. ಓಕೆ. ನೆಕ್ಸ್ಟ್ ಕಾಲಿಫ್ಲವರ್ ಫ್ರೈ, ಕಾಲಿಫ್ಲವರ್ ಬಜೆ. ಓಕೆ, ಇದಿಷ್ಟು ಇವತ್ತು ಮಧ್ಯಾಹ್ನದ ಮೆನು. ಹೇಳಿದ ವಿನಯ್ ಮಾಯಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟು ತಂದ ಅಡಿಗೆ ಸಾಕಾಗಿಲ್ಲ ಅಂತೇಳಿ ಅತ್ತೆಯವರು ಮಾಡಿದ ಸ್ಪೆಷಲ್ ಪತ್ರೊಡೆ ಒಂದಿದ್ರೆ ಮನೆಯಲ್ಲಿ ಏನಾದ್ರೂ ಬೇಕೇ ಬೇಕು. ಹೌದು, ಹಾಗಾಗಿ ಪತ್ರೊಡೆಯನ್ನ ಮಾಡಿದ್ದೇವೆ. ಕಾರ್ತಿಕ ಹುಣ್ಣಿಮೆಗೆ ಹೇಳಿ ನನ್ನ ತಂಗಿ ಮನೆಗೆ ಬಂದದ್ದು. ಇಲ್ಲಿ ಈಗ ಮಧ್ಯಾಹ್ನ ಬರ್ಬೋದು, ಜರಿ ಊಟ, ಪತ್ರೊಡೆ ಊಟ. ವರ್ಷಕ್ಕೆ ಒಂದೇ ಸಲ ದೇವಸ್ಥಾನದಿಂದ ಅವರು ಹೊರಗೆ ದೇವರ ಮೂರ್ತಿಯನ್ನು ಹೊರಗೆ ತರುತ್ತಾರೆ. ಲಕ್ಷ ದೀಪೋತ್ಸವದ ದಿನ ದೇವರು ಎದ್ದು ವನಭೋಜನಕ್ಕೆ ವನಕ್ಕೆ ಹೋಗಿ ಅಲ್ಲಿ ಪೂಜೆ ಆಗಿ ಆಮೇಲೆ ಅಲ್ಲಿ ಸಮಾರಾಧನೆ ನಡೆಯುತ್ತೆ. ಅದಕ್ಕೆ ವನಭೋಜನ ಅಂತೇಳಿ ಹೇಳುತ್ತಾರೆ. ಅದೇ ರೀತಿ ಎಲ್ಲ ಜನಸಾಮಾನ್ಯರಿಗೆ ಆ ದಿನ ಒಂದು ಕಾರ್ಕಳದವರು ಯಾವತ್ತು ಬರದಿದ್ದರೂ ಲಕ್ಷ ದೀಪೋತ್ಸವದ ದಿನ ಎಲ್ಲಿ ಇದ್ದರೂ ಬರಲು ಪ್ರಯತ್ನಿಸುತ್ತಾರೆ, ಬರುತ್ತಾರೆ. ಕಟ್ಟರಿ ಸಕ್ಕಡೆ ಕುಳಿತಾರೆ. ನಾನು ವರ್ಷ
हटचे ये देवाने पल्ले किचपचीना बाकी बाईला कॉलीफ्लावर रबाजो रबजो दाळी ರೊಟ್ಟೆ ಕೇಸರಿ ಬಾತು ಶೀತ ಯೂಟ್ಯೂಬ್ ರಾವಾಯಿಲ್ಲ ಐತೆ ಯೂಟ್ಯೂಬ್ ಕಳ್ಳ ಈಗ ಊಟ ಎಲ್ಲ ಆಯ್ತು, ಅದರ ನಂತರ ಉಳಿದಂತ ಏನೆಲ್ಲ ಪದಾರ್ಥಗಳೆಲ್ಲ ಉಂಟು ಅದನ್ನು ಹಾಗೆ ಚಳಿಚಾಗ ಮುಂಚೆ ಪುನಃ ಅದನ್ನು ಬಿಸಿ ಮಾಡೋದು ಕೆಲಸ ಸುಲಭ. ಬಿಸಿ ಮಾಡುವ ಪ್ರಕ್ರಿಯೆ ಆಗ್ತಾ ಇದೆ. ಸೊ ಕುದಿ ಬಂದಾಗ ಅದು ಇದಾಗಿದೆ ಅಂತೇಳಿ ಹೇಳಿ ಅರ್ಥ. ಅದೇ ರೀತಿ ಇದರಲ್ಲಿ ಇದೊಂದು ಸೌಂಡನ್ನು ಕೇಳಿ ನೀವು, ಚುಯಿ ಅಂತೇಳಿ ಹೇಳಿ ಬರ್ತಾ ಉಂಟಲ್ಲ. ಸೊ ಈ ಸೌಂಡ್ ಬಂದ ಹಾಗೆ ಈ ಪಲ್ಯ ಕಾಯಿಸಿ ಆಗಿದೆ ಅಂತೇಳಿ ಹೇಳಿ ಅರ್ಥ. ಸೊ ಇದನ್ನು ಇನ್ನು ಮುಂದುವರಿದ ಭಾಗ ರಾತ್ರಿಗೆ. ನಂಗೊಂದು ಭಾರಿ ಖುಷಿ ಏನಪ್ಪ ಅಂತೇಳಿ ಹೇಳಿದ್ರೆ, ಎಂಥ ಆ್ಯಕ್ಟಿವಿಟಿ ಎಂಥ ಒಂದು ಕೆಲಸ ಮಾಡುವಾಗಲೂ ಇದೊಂದು ವಿಡಿಯೋ ಮಾಡಿ ಅಂತೇಳಿ ಹೇಳ್ತಾರೆ, ಯಾರು ಹೇಳುವವರು ಇರಲಿಲ್ಲ. ಸೊ ಈಗ ಭಾರಿ ಖುಷಿ ಆಗ್ತಾ ಉಂಟು. ಸೊ ನಾಳೆ ನಮ್ಮ ಮನೆಯಲ್ಲಿ ಗುಂಡ, ಸೊ ಅದಕ್ಕೆ ತಯಾರಿ ಆಗ್ತಾ ಇದೆ. ಕೊಟ್ಟೆ ಕಡುಬು ಅಲ್ಲ, ನಮ್ಮ ಒಂದು ಇಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಹೇಳ್ತೇವೆ ನಾವು ಗುಂಡ. ಬಾಯ್. ಸೊ ಸುಮಾರು ಒಂದು 5 ರಿಂದ 10 ನಿಮಿಷದ ಒಳಗಾಗಿ ನಮ್ಮ ಕೊಟ್ಟೆ ಕಡುಬು ಎಲೆಗಳು ತಯಾರಾಯಿತು. ಕಿತ್ಲಿಯಲ್ಲ 35. ಸೊ ಇವತ್ತು ಅಡುಗೆ ಕೋಣೆಯಲ್ಲಿ ಬರೀ ಟೀ ಮತ್ತು ಕಾಫಿ ಮಾಡುವ ಕೆಲಸ ಮಾತ್ರ. ಅದು ಬಿಟ್ಟರೆ ಬಿಸ್ಕುಟ್, ರೊಟ್ಟಿ, ಅಂಬಡೆ, ಮಸಾಲೆ ದೋಸೆ ಎಲ್ಲವೂ ಕೂಡ ಸಂಜೆಯೂ ಕೂಡ ಹೋಟ್ಲಿಂದ ಪಾರ್ಸಲ್ ಬಂದಿದೆ. ಆರಾಮದಲ್ಲಿ ಎಲ್ಲರೂ ಕೂಡಿ ತಿಂತಾ ಇದ್ದೇವೆ. ಸೊ ಸ್ವಲ್ಪ ಸಮಯದಲ್ಲಿ ನಮ್ಮ ಬೆಂಗಳೂರಿನ ಒಂದಷ್ಟು ಅತಿಥಿಗಳು ಕೂಡ ಬರುವವರಿದ್ದಾರೆ. ಸೊ ಅವರಿಗೆ ನಾವು ಕಾಯ್ತಾ ಇದ್ದೇವೆ. ಅದು ಆದ ಹಾಗೆ ದೇವಸ್ಥಾನದ ಕೆರೆ ದೀಪಕ್ಕೆ ಹೋಗೋರಿದ್ದೇವೆ. ಇದಕ್ಕೆ ಪಚ್ಕಣಸ್ ಅಂತಲೇ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿ ನಂಗೆ ಕರೆಕ್ಟ್ ಗೊತ್ತಿಲ್ಲ. ಬಟ್ ಇದು ಒಳ್ಳೆ ಸುಗಂಧವಾದಂತಹ ಒಂದು ಪರಿಮಳವನ್ನು ಬೀರುವ ಹೂವಿನ ಜಾತಿಗೆ ಸೇರಿದಂತಹ ಒಂದು ಎಲೆ ರೀತಿ ಇರುವಂಥ ಒಂದು ಸಸ್ಯ. ಸೊ ಇದನ್ನು ದೇವರಿಗೆ ಇಡ್ತಾರೆ. ತುಂಬ ಒಂದು ಪವಿತ್ರವಾದದ್ದು ಮತ್ತು ವಿರಳವಾಗಿ ಸಿಗುವಂಥದ್ದು. ಸೊ ಇದನ್ನು ಒಂದಿಷ್ಟು ತಗೊಂಡು ನಮ್ಮ ಅಕ್ಕ ಮಂಗಳೂರಿಗೆ ಹೋಗುವಾಗ ತಗೊಂಡು ಹೋಗುವ ಅಂತೇಳಿ ಹೇಳಿ ತೆಗಿತಾ ಇದ್ದಾರೆ. ಸೊ ಇದು ನಮ್ಮ ತೋಟದಲ್ಲಿ ಆದದ್ದು. ಚಂದ ಪೂಲ ನಾವು ಪೊಂಬೋಳು. ಸಂಜೆ ಹೊತ್ತು ಸ್ವಲ್ಪ ಫ್ರೀ ಇದ್ದೇವೆ, ಬನ್ನಿ ನಮ್ಮ ಹೊಸ ಕಾರಿನಲ್ಲಿ ಒಂದು ರೌಂಡ್ ಹೋಗಿ ಬರುವ. ಸೊ ನಮ್ಮ ಹೊಸ ಕಾರಿನಲ್ಲಿ ಹೊಸತಾಗಿ ಕೂತ್ಕೊಳ್ತಾ ಇದ್ದೇನೆ, ಫಸ್ಟ್ ಟೈಮ್ ಕೂತ್ಕೊಳ್ತಾ ಇದ್ದೇನೆ ಶಾಂತಲಕ್ಕನ ಜೊತೆ. ಸೊ ಗಣೇಶಣ್ಣ ಡ್ರೈವ್ ಮಾಡ್ತಾ ಇದ್ದಾರೆ, ಅದೇ ರೀತಿ ನನ್ನ ಗಂಡ ಕೂಡ ಇದ್ದಾರೆ ಮುಂದೆ. ಸೊ ನಾವೆಲ್ಲರೂ ಸೇರಿಗ ನಮ್ಮ ಕಾರ್ಕಳದ ಜೋಡ್ ರಸ್ತೆ ಸೈಡ್ ಒಂದು ಡ್ರೈವ್ ಹೋಗ್ತಾ ಇದ್ದೇವೆ. ಸೊ ಬನ್ನಿ. ಚಂದ ಉಂಟು, ಚಂದ ನಾವೀಗ ಜೋಡ್ ರಸ್ತೆಗೆ ಹೋಗ್ತಾ ಇದ್ದೇವೆ. ನಾವೀಗ ಜೋಡ ರಸ್ತೆಗೆ ರಾಮುವಿನ ಕಾರಿನಲ್ಲಿ ಆನಂದ ವಿಹಾರಕ್ಕೆ ಹೊರಟಿದ್ದೇವೆ. ಸೊ ಒಂದು ಲಾಂಗ್ ಡ್ರೈವಿಗೆ ಹೋಗಿ ಬರ್ತಾ ನಾವು ಪುನಃ ನಮ್ಮ ಒಂದು ಪೇಟೆಯ ದಾರಿಯಲ್ಲಿ ಬಂದ್ವಿ. ನಾಳೆ ದೀಪೋತ್ಸವ ನಡೀಲಿಕ್ಕಿದೆ, ಸಂತೆ ಬೇಕಾದಷ್ಟು ಬಂದಿದೆ ಇಲ್ಲಿ. ಸೊ ಇಲ್ಲೆಲ್ಲ ನಾವು ನಾಳೆ ಸುತ್ತಾಡೋರಿದ್ದೇವೆ. ಸೊ ಇವತ್ತು ಜಸ್ಟ್ ಒಂದು ಗ್ಲಾನ್ಸ್ ಎಲ್ಲವನ್ನು ನೋಡಿಕೊಂಡು ಹೋಗ್ತಾ ಇದ್ದೇವೆ. ಈ ಸಾರಿ ಅಂತೂ ಸ್ಪೆಷಲಿ ಸಂತೆ ತುಂಬ ಬಂದಿದೆ. ಸೊ ಮಕ್ಕಳಿಗಂತೂ ಈ ಸಾರಿ ಭಾರಿ ಗಮ್ಮತ್ತು. ಸೊ ಗಣೇಶಣ್ಣನವರೀಗ ಮಂಗಳೂರಿಗೆ ಹೊರಟರು, ಮೈದುನನ ಮನೆಯವರೆಲ್ಲ ಬಂದಿದ್ದಾರೆ, ಬೆಂಗಳೂರಿನ ಗೆಸ್ಟ್ ಇನ್ನೂ ಬರ್ಲಿಕ್ಕಿದ್ದಾರೆ. ನಾವು ಕಾರ್ಕಳ ತಳಗಿದೀವಕ್ಕೆ ಬಂದದ್ದು. ಈಗ ನಾವು ದೇವರ ಒಂದು ದರ್ಶನ ಭೇಟಿ ಮಾಡಿ ದೇವರ ಅನುಗ್ರಹವನ್ನು ಪಡೆದು ನಾವು ಮಂಗಳೂರಿಗೆ ತೆರಳಲಿದ್ದೇವೆ. ಮನಸ್ಸಿಲ್ಲದ ಮನಸ್ಸಿನಿಂದ ತೆರಳುತ್ತಾ ಇದ್ದೇವೆ. ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗುತ್ತಿದ್ದೇವೆ. ಯಾಕಂದರೆ ಮನೆಯಲ್ಲಿ ಅಪ್ಪಾಜಿಯವರು ಮಾತ್ರ ಇದ್ದಾರೆ, 88 ವರ್ಷ ವಯಸ್ಸು. ಅವರನ್ನು ಬಿಟ್ಟು ನಾವು ಇಲ್ಲಿ ನಿಲ್ಲಿಕ್ಕಾಗುದು. ಅದೇ ಒಂದು ವೆಂಕಟರಮಣನ ಸೇವೆ ಅಂತೇಳಿ ನಾವು ಮಂಗಳೂರಿಗೆ ಹೊರಟಿದ್ದೇವೆ.
ಸೊ ಮಂಗಳೂರಿನವರು ಹೊರಟರು, ನೆಕ್ಸ್ಟ್ ಬೆಂಗಳೂರಿನವರು ಬಂದರು. ಸೊ ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಈಗಾಗಲೇ ಉತ್ಸವಾದಿಗಳು ಆರಂಭ ಆಗಿತ್ತು. ಸೊ ಅಲ್ಲಿ ರಶ್ಮಿ ಕನೋಟೆಗೆ, ಅದೇ ರೀತಿ ಅಕ್ಕ ಪ್ರೀವನ್ನಿ ಇವರೆಲ್ಲರೂ ನಮಗೆ ಸಿಕ್ಕಿದ್ರು. ಸೊ ಇವರ ಎಲ್ಲರ ಜೊತೆ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾ ಕಾಶಿ ಮಠದ ಮಠಾಧಿಪತಿಗಳಾದಂಥ ಶ್ರೀ ಸೈಮೇಂದ್ರ ತೀರ್ಥ ಸ್ವಾಮೀಜಿ ಇವರು ನಮ್ಮ ಕಾರ್ಕಳಕ್ಕೆ ಚಿತ್ತೈಸಿದ್ದಾರೆ. ಸೊ ಇವರು ಕೂಡ ಬಾಂಡಿಯಲ್ಲಿ ಸಾಗಿ ಬರುವಂತಹ ದೃಶ್ಯವನ್ನು ನೋಡಲಿಕ್ಕೆ ಖಂಡಿತವಾಗಿ 2 ಕಣ್ಣು ಕೂಡ ಸಾಕಾಗಲಿಲ್ಲ. ಸೊ ತುಂಬ ಖುಷಿಯಾಯಿತು, ಸಂಭ್ರಮದ ವಾತಾವರಣ ಈಗಾಗಲೇ ಮನೆ ಮಾಡಿತ್ತು. ಆಗಸದಲ್ಲಿ ಪೂರ್ಣಚಂದ್ರ ಇದ್ದ, ರಂಗು ರಂಗಿನ ಪಟಾಕಿಗಳು ಸಿಡಿತಾ ಇತ್ತು. ಮಾತ್ರ ಅಲ್ಲ, ನಮ್ಮ ಕಾರ್ಕಳದಲ್ಲಿ ಶ್ರೀ ಸ್ವಾಮಿಗಳು ಚಿತ್ತೈಸಿದ್ರು. ಶ್ರೀನಿವಾಸ ವೆಂಕಟರಮಣ ದೇವರು ಅವರನ್ನು ನೋಡುವಂಥ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೆವು. ಸೊ ಸ್ವಾಮಿಗಳಿಗೆ ಪ್ರಣಾಮವನ್ನು ಮಾಡ್ತಾ ಕೆರೆ ದೀಪದ ಸುಂದರತೆಯನ್ನು ನೋಡಲಿಕ್ಕಾಗಿ ನಾವೆಲ್ಲರೂ ಕೂಡ ಅಲ್ಲಿಗೆ ತೆರಳಿದ್ವಿ. ಸೊ ಇಲ್ಲಿ ಮಂಗಳೂರು, ಬೆಂಗಳೂರು, ದೇಶ ವಿದೇಶಗಳಿಂದ ಎಲ್ಲೆಲ್ಲೋ ಮೂಲೆಗಳಲ್ಲಿ ನೆಲೆಸಿರುವಂಥ ಭಕ್ತಾದಿಗಳು ಇವತ್ತು ಬರ್ತಾರೆ, ದೇವರ ಉತ್ಸವಾದಿಗಳನ್ನು ಕಂಡು ಪವಿತ್ರರಾಗ್ತಾರೆ. ಸೊ ಮತ್ತೊಂದು ಫೋಟೋಗಳನ್ನು ಹೀಗೆ ನಮ್ಮ ಎಲ್ಲ ಪರಿಚಯಸ್ಥರ ಜೊತೆ ಅಲ್ಲಿ ಕೂತ ಕಡೆ ನಾವೆಲ್ಲ ತೆಗಿತಾ ಇದ್ವಿ. ಅದರ ನಂತರ ದೇವರು ಕೆರೆ ದೀಪದ ಕಡೆ ಬರ್ತಾ ಇರಬೇಕಾದರೆ ಸುತ್ತ ಈ ಹಣತೆಗಳನ್ನು ಬೆಳಗಿ ದೇವರನ್ನು ಸ್ವಾಗತಿಸುವ ಒಂದು ಸಂಭ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಇದ್ದರು. ಸೊ ನಾವು ಕೂಡ ಇದರಲ್ಲಿ ಪಾಲ್ಗೊಂಡ್ವಿ. ಶ್ರೀದೇವರು ಈ ಸಂದರ್ಭದಲ್ಲಿ ಕೆರೆಯ ಹೊರ ಪ್ರಾಂಗಣದ 1 ಸುತ್ತು, ಮಧ್ಯ ಪ್ರಾಂಗಣದ 2 ಸುತ್ತು, 2 ಸುತ್ತಿನಲ್ಲಿ 1 ಸುತ್ತು ನೇರವಾಗಿ, ಮತ್ತೊಂದು ಸುತ್ತು ಅಡ್ಡಪಲ್ಲಕ್ಕಿಯಲ್ಲಿ ಸಾಕ್ತಾರೆ. ಅದರ ನಂತರ ಕೆರೆಯಲ್ಲಿ 3 ಸುತ್ತನ್ನು ತೆಗೆದು ತದನಂತರ ಶ್ರೀದೇವರಿಗೆ ಪೂಜಿಸಲ್ಪಡುತ್ತದೆ. ಸೊ ಈ ಎಲ್ಲ ಸುಂದರತೆಯನ್ನು ಇನ್ನೂ ಕಣ್ತುಂಬಿಕೊಳ್ಳದವರು ಖಂಡಿತವಾಗಿಯೂ ಬರುವ ವರ್ಷ ಕಾರ್ಕಳಕ್ಕೆ ಬನ್ನಿ, ಇದನ್ನು ನೋಡಿ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.